77ನೇ ಗಣರಾಜ್ಯೋತ್ಸವ ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ತಾಲೂಕಾ ಆಡಳಿತ ಏರ್ಪಡಿಸಿದ್ದ ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ವಿಧಿವತ್ತಾಗಿ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನಡೆಸಲಾಗುವುದು. ನಂತರ ಪೊಲೀಸ್ ಹಾಗೂ ಶಾಲಾ ಮಕ್ಕಳಿಂದ ಧ್ವಜ ವಂದನೆ ಸ್ವೀಕಾರ ಮಾಡಿ ವೇದಿಕೆ ಕಾರ್ಯಕ್ರಮ ನಡೆಸಲಾಗುವುದು. ಸ್ವಾತಂತ್ರ್ಯ ಪಡೆಯಲು ವೀರ ಮರಣವನ್ನು ಅಪ್ಪಿದಂತಹ ರಾಷ್ಟ್ರ ಪ್ರೇಮಿಗಳನ್ನು ಸ್ಮರಿಸಿ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ನೆನೆದು ಅವರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತಿಳಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ವರದಿ ಎಚ್ ಪಂಪಾಪತಿ. ಸ್ವಲ್ಪ ಸುಧಾರಿಸೋದಕ್ಕೋಸ್ಕರ ಬಿಟ್ಟರೆ ಬೇರೆ ಯಾವುದೇ ರೀತಿ ಕನ್ನಡ ಶಾಲೆಗೆ ಆಯ್ತಾ, ಕನ್ನಡ ಶಾಲೆ ಕನ್ನಡನೇ ಬರೋದಿಲ್ಲ, ABCDನೂ ಬರೋದಿಲ್ಲ, ಅರ್ಥ ಆಯ್ತಾ. ಇನ್ನು ಕನ್ನಡ ಶಾಲೆಯನ್ನು ಮುಚ್ಚಿಸಿ ಇನ್ನೇನು ಮಾಡೋಣ, ಅರ್ಥ ಆಯ್ತಾ. ಅಟ್ಲೀಸ್ಟ್ ಸ್ವಲ್ಪ ಡ್ರಾಪ್ ಔಟ್ಸ್ ಆಗ್ತಾ ಇದೆ, ಹೈಯೆಸ್ಟ್ ಬಾಲ್ಯ ವಿವಾಹ ಆಗ್ತಾ ಇದೆ, ಹೈಯೆಸ್ಟ್ ಬುಕ್ಸ್ ಕೇಸ್ಗಳಾಗ್ತಾ ಇದ್ದಾವೆ, ಅರ್ಥ ಆಯ್ತಾ. ಬಸ್ ಸಂಪರ್ಕ ಸರಿ ಇಲ್ಲ, ಆಯ್ತಾ. 5-10 ಕಿಲೋಮೀಟರ್ ಹೋಗೋದಿಲ್ಲ, 8ನೇ ಕ್ಲಾಸ್ ಆದಮೇಲೆ ಮದುವೆ ಮಾಡಿಸ್ತಾರೆ. ಅದರಿಂದ ಏನಾದ್ರು ಪಕ್ಕದಾಗ ಈಗ ಒಂದು ಪೂಜಾರಳ್ಳಿ ಅಂತ ಕಡೆ, ಬಟ್ಲಡ್ಕಂತ ಕಡೆ, ಏನು ಒಳಗೆ ನಿಮಗೆರೆ, ಈಗ ಈ ಥರ ಸ್ವಲ್ಪ ಹತ್ರ ಪತ್ರ ಒಂದು 8-10 ಕಿಲೋಮೀಟರ್ ಒಳಗೆ ಇದ್ದರೆ ನೆಕ್ಸ್ಟ್ ಎಲ್ಲ ಅಲ್ಲಿ ಎಲ್ಲೆಲ್ಲಿ KPS ಆಗಿದ್ದಾನೋ ಎಲ್ಲ ಹಾಸ್ಟೆಲ್ಗಳು ಪ್ಲಾನ್ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ ಸ್ವಲ್ಪ ಓದ್ತಾರೆ ಅಂತೀವಿ. ಈಗ ಬಂಡೆ ಬಸಾಪುರ ಅಂತ ಕಡೆ ಈಗೆಲ್ಲ ನಾವು ಹಾಸ್ಟೆಲ್ ಮಾಡಲಿಲ್ಲ ಅಂದರೆ ಗುಳೆ ಹೋಗೋದು ತಪ್ಪಲ್ಲ, ಮಕ್ಕಳು ಎಜುಕೇಷನಿಂದ ಗೊತ್ತಾಗಲ್ಲ, ಅವೆಲ್ಲ ಹೈಸ್ಕೂಲ್ಗಳು ಹಾಸ್ಟೆಲ್ ಆಗಲೇಬೇಕು, ಆಯಿತಾ. ಅದು ಬಿಟ್ಟರೆ ಅದಕ್ಕೋಸ್ಕರ ನಿಮಗೆ ಸಂಘಟನೆಗೆ ಯಾವುದೇ ರೀತಿ ಆ ಥರ ಭಯ ಆತಂಕ ಬೇಡ. ಕನ್ನಡ ಶಾಲೆಗಳಿಗೆ ಏನೋ ತೊಂದರೆ ಆಗ್ತದೆ ಅಲ್ಲ ಸರ್. ಕರ್ನಾಟಕ ಪಬ್ಲಿಕ್ ಶಾಲೆ ಬಗ್ಗೆ ನಮಗೆ ಅಲಿಗೇಷನ್ ಇಲ್ಲ ಸರ್. ಕನ್ನಡ ಶಾಲೆ ಉಳಿಬೇಕಂದ್ರೆ ನಿಮ್ಮ ಗುಣಮಟ್ಟದ ಏನು ಮಾಡ್ತೀರಿ ಅಂತ ಉಳಿಬೇಕು ಅಷ್ಟೇ. ಈಗ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ಹಳ್ಳಿ ಗ್ರಾಮಕ್ಕೊಂದು ಶಾಲೆ ಅಂತೇಳಿ. ಇವತ್ತು KPS ಮಾಡಿಬಿಟ್ರೆ KPS ಶಾಲೆ ಮಾಡೋದು ಬೇಡ ಅಂತಿಲ್ಲ, ಅದಕ್ಕೆ ವಿಲೀನ ಮಾಡಿ ಕೆಲವೊಂದು ಲಿಮಿಟ್ ಕಂಡಿರತಕ್ಕಂಥ ಶಾಲೆಗಳು ಮುಚ್ತಾವೆ. ಮಹಾತ್ಮ ಗಾಂಧೀಜಿಯವರು ಇರೋ ಪರಿಸ್ಥಿತಿಯಲ್ಲಿ ದೇಶ ಇವತ್ತು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ 47ರಲ್ಲಿ 48ರಲ್ಲಿ ಇದ್ದಂಗೆ ಇವತ್ತಿಲ್ಲ, ಬಹಳ ಬದಲಾವಣೆ ಆಗಿದೆ. ಸಣ್ಣ ಬದಲಾವಣೆ ಕೂಡ ಆಗ್ಬೇಕಲ್ಲ. ಆ ಬಡವ್ರ ಮಕ್ಕಳು ಯಾರು ಹಂಗಾದ್ರೆ ಎಲ್ಲ ಎಷ್ಟು ಜನಕ್ಕಾಗುತ್ತೆ ಫೀಸ್ ಕಟ್ಟೋದು, ಈಗೆಲ್ಲ ಯಾರು ಕೇಳಿದ್ರೆ ಅದು ಕಾನ್ವೆಂಟ್ ಅಂತಲೂ ಗೊತ್ತಿಲ್ಲ ತಂದೆ ತಾಯಿಗಳಿಗೆ. ಗಾರ್ಮೆಂಟ್ ಕಳಿಸ್ತೀವಿ 99% ಸಲಿ ಗೊತ್ತಿಲ್ಲ, ಅರ್ಥ ಆಯ್ತಾ. ಸಾಲ ಮಾಡಿ ಎಲ್ಲ ಸೇರಿಸ್ತಾ ಇದ್ದಾರೆ. ಅದೇ ಶಿಕ್ಷಣ ಗುಣಮಟ್ಟದ ಸರ್ಕಾರಿ ಶಾಲೆಗಳಿಗೆ ಇವತ್ತೆಲ್ಲ ನಾಳೆ ಅದಕ್ಕೆಲ್ಲ ಹೆಚ್ಚುವರಿ ಶಿಕ್ಷಕರೆಲ್ಲ ಹಾಕ್ತಾರೆ, ವ್ಯವಸ್ಥೆ ಬದಲಾಗ್ತದೆ, ಅರ್ಥ ಆಯ್ತಾ. ಎಲ್ಲ ಮುಚ್ಚಿಬಿಟ್ಟು ಇದನ್ನ ಸರಿ ಮಾಡೋದಕ್ಕೇನಿಲ್ಲ. ಇದರಲ್ಲಿ ಎಲ್ಲೆಲ್ಲಿ ತೀರಾ ಅತ್ಯವಶ್ಯಕತೆ ಇರ್ತದೋ, ಎಲ್ಲಿ ಗುಣಮಟ್ಟ ಶಿಕ್ಷಣ ಕೊಡೋಕ್ಕಾಗ್ತದೆ ಅಷ್ಟು ಮಾಡ್ತಾ ಇದ್ದಾರೆ ಅಷ್ಟೇ. ಇದ್ದದ್ದು ಈಗ ಇದ್ರದ್ದು ಒಂದು ಇವ್ರು ಹೇಳಿದ್ರು, ಇದ್ರ ಮೆರವಣಿಗೆದು ಒಡ್ಕೊಬಂದು ಉತ್ಸವಕ್ಕೆ ಮಾಡ್ಕೊಳ್ಳೋಣ. ಈಗ ಅವ್ರು ಹೇಳ್ದಂಗೆ ತಪ್ಪಾಗ್ತದೆ ಅದು ಮಾಡೋದು. ಈಗ ಮತ್ತೆ ಅಲ್ಲಿ ಯಾಕಂದ್ರೆ ಮಕ್ಕಳಿಗೆಲ್ಲ ಪಾಪ ಅವ್ರು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರೆ, ಸೊ ಅದು ಇದಾಗ್ತದೆ. ಈಗ ಅಲ್ಲೇ ಇನ್ನೂ ಏನೇನು ಮಾಡ್ಬೇಕನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸರ್, ಅದೇ ಧ್ವಜಾರೋಹಣ ಸಮಯದಲ್ಲಿ ಧ್ವಜಾವಂದನೆ ಕಾರ್ಯಕ್ರಮ ಮಾಡೋ ಟೈಮಲ್ಲಿ ನೀವು ಮತ್ತು ತಹಸೀಲ್ದಾರರು DVSP ಅವರು ಇದ್ದರೆ ಪ್ರೋಟೋಕಾಲಲ್ಲಿದ್ದರೆ, ಸೊ ಅದು ಹೊರತುಪಡಿಸಿ ಉಳಿದವ್ರನ್ನ ಸ್ವಲ್ಪ ಆದಷ್ಟು ಕೆಳಗಡೆ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಒಂದು ಸಲಹೆ ಮಾಡ್ತೀವಿ. ಆಮೇಲೆ ಅದೇನು ಹಿಂದೆ ನಿಂತಿರ್ತಾರಲ್ಲ, ನೀವು ಧ್ವಜವಂದನೆ ಮಾಡ್ತಾ ಇರ್ತೀರಿ, ಎಲ್ಲರೂ ನಿಮ್ಮ ಸರಿ ಸಮಾನ ನಿಂತಿರ್ತಾರೆ. ಅವರು ಏನು ಧ್ವಜವಂದನೆ ಮಾಡೋ ಟೈಮಲ್ಲಿ ಎಲ್ಲರೂ ಅದನ್ನ ಸ್ವೀಕಾರ ಮಾಡೋದಂತ ಇದು ನೀವೇ ಮೈಕ್ ಇಟ್ಕೊಂಡಿರ್ತೀರಿ, ಹಾಕೊಂಡಿರ್ತೀರಲ್ಲ, ಕೇಳ್ಬಿಡಿ ಅಷ್ಟೇ. ಯಾರ್ಯಾರು ಇದ್ದಾರೆ ಪ್ರೋಟೋಕಾಲ್ ಪ್ರಕಾರ ಯಾರು ನಿಂತ್ಕೋಬೇಕು, ಹಿಂದ್ಗಡೆ ಅಂತಾರೆ ಯಾರಾದ್ರೂ ಇದ್ರೆ ನಮ್ಮ ಜೊತೆಗೆ ದೂರ ಸರ್ಕೊಂಬಿಡಿ ಅಂತೇಳಿ ಆವಾಗಿಂದ ಅವಾಗಲೇ ಹೇಳಿ. ಕೆಳಗಡೆ ಇರ್ತಾರೆ, ಆದ್ರೆ ಏನಂದ್ರೆ ಲೈನ್ ನಿಂತ್ಕೊಂತಾರೆ. ನೀವು ಕಟ್ಟೆ ಮೇಲೆ ನೀವು ಇರ್ತೀರಿ, ಸರಿಸಮಾನಾಗಿ ಲೈನ್ ನಿಂತಿರ್ತಾರೆ ಎಲ್ಲರೂ. ಅದಾಗದ ಬೇಡ, ಕಟ್ಟೆಯಿಂದ ಹಿಂದಕ್ಕೆ ನಿಂತ್ಕೊಳ್ಳಿ ಅಂತ ನಮ್ದೊಂದು ಸಲಹೆ. ವೈಟ್ ಲೈನ್ ಹಾಕಿ ಅಲ್ಲಿ ನಿಲ್ಸೋ ವ್ಯವಸ್ಥೆ ಮಾಡಿ, ಉಪಕಲ್ಲ ಏನಿದೆ ಫಾಲೋ ಮಾಡಿ. ಆಮೇಲೆ ಈ ಸಿಹಿ ತಿಂಡಿಗಳನ್ನ ಚಾಕ್ಲೇಟ್ ಕೊಡ್ತಾ ಇದ್ರು. ಸೊ ಅದ್ರ ಬದಲಿ ತಾವುಗಳು ಒಂಚೂರು 2 ರಾಷ್ಟ್ರೀಯ ಹಬ್ಬಗಳಿಗೆ ಸಿಹಿ ಅನ್ಸ್ತಕ್ಕಂತ ಅಂದ್ರೆ ಖಾರ ಮತ್ತೆ ಸಿಹಿ ಹಾಡು ಅಥವಾ ಮೈಸೂರು ಉಪಹಾರ ಮಾಡಿ ಅಂತಂದೇಳಿ ಒಂದು ಸಲಹೆ ನೀಡಿ. ಫಸ್ಟ್ ಟೈಮು ಕೊಟ್ವಿ ಕೊಡ್ಸೋದು ಹಿಂಗೆ ಮಾಡ್ತಾರೆ, ಮಾಡ್ರಿ ಸರ್ ಅದರಲ್ಲಿ. ಅಷ್ಟು ನನಗೆ ಅದೇನೋ ವೈಯಕ್ತಿಕವಾಗಿ ಒಂಥರ ಎಲ್ಲ ಅದು ಒಂಥರ